ಊಟ ಮಾಡೋಣ. ಏನಪ್ಪ ಮಾಡೋದು ಇಷ್ಟ ರಾಜೇಶು ಬನ್ನಿ. ಮೈಸೂರಿನ ಸಂಧ್ಯಾ ಸುರಕ್ಷಾ ಟ್ರಸ್ಟ್ ವತಿಯಿಂದ ಸನ್ಮಾನ್ಯ ನಟರಾಜ್ ಜೋಯಿಸ್ ಸರ್ ಅವರ ನೇತೃತ್ವದಲ್ಲಿ ಒಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುವಂಥ ಮತ್ತು ಮೈಸೂರು ನಗರದ 5 ಜನಕ್ಕೆ ಸನ್ಮಾನವನ್ನು ಮಾಡುವಂಥ ಕಾರ್ಯಕ್ರಮದಲ್ಲಿ ಬಂದಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮಡಿಕೆರೆ ಗೋಪಾಲ್ ಸರ್, ಇಂದಿನ ಅಧ್ಯಕ್ಷರಾದಂಥ ವೈ ಡಿ ರಂಗಣ್ಣ ಅವರು, ಸಮಾಜ ಸೇವಕರಾದಂಥ ರುದ್ರಾಮ್ ಸರ್ ಅವರು, ಈ ಥರ ಗಣ್ಯರು ಮತ್ತು ನಮ್ಮ ಮೂಗೂರು ನಂಜನಸ್ವಾಮಿಯವರು ಸೇರಿದಂತೆ ಕನ್ನಡದ ಹೋರಾಟಕ್ಕಾಗಿರುವಂಥ ಅನೇಕರನ್ನು ಕರೆಸಿ ಇವತ್ತು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಭಾಳ ವಿಶೇಷ ಅಂತ ಹೇಳಿದ್ರೆ ನೆನ್ನೆತನ ರಾಜ್ಯೋತ್ಸವದ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಸಾಕಷ್ಟು ಜನಕ್ಕೆ ರಾಜ್ಯ ಮಟ್ಟದ ಪ್ರಶಸ್ತಿ ಕೊಟ್ಟಿರುವಂಥವ್ರನ್ನು ಕರೆದು ಇವತ್ತು ಸನ್ಮಾನಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಕನ್ನಡದ ಹಬ್ಬನ ರಾಜ್ಯೋತ್ಸವನ ನಮ್ಮೊಂದು ರೀತಿ ಹಬ್ಬದ ರೀತಿ ಆಚರಿಸಿ ಇವತ್ತು ಎಲ್ಲರೊಂದಿಗೆ ಊಟವನ್ನು ಮಾಡುವಂಥ ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆ ಕೊಡೋದಕ್ಕೋಸ್ಕರ ಬಂದಿದ್ದೀನಿ. ಎಲ್ಲ ಹಿರಿಯರೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ಹಾಗಾಗಿ ನಟರಾಜ್ ಜೋಯಿಸ್ ಅವರು ಈ ಥರ ವಿನೂತನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ತಾಯಿ ಚಾಮುಂಡೇಶ್ವರಿ ಅವರಿಗೆ ಒಳ್ಳೆಯದು ಮಾಡಲಿ ಅನ್ನುವಂಥ ಪ್ರಾರ್ಥನೆ ಈ ಸಂದರ್ಭದಲ್ಲಿ ಸಲ್ಲಿಸಿದ್ದಾರೆ. ಸಾಹಿತ್ಯಿಕವಾಗಿ ನಮ್ಮನ್ನು ಅರ್ಪಣಾ ಅವರು ಒಂದು ಸಂಧ್ಯಾ ಸುರಕ್ಷಾ 20 ವರ್ಷ ಕಳೆದಿದ್ದು ನಿರಂತರವಾಗಿ ನಮ್ಮ ಮನೆಯ ಕುಟುಂಬದ ಸದಸ್ಯರೇನೋ ಎಲ್ಲರಿಂದ 20 ವರ್ಷ ಆ ವಿದ್ಯಾಭ್ಯಾಸ ಹೊಸ ಆಯಾಮ ಮಾಡಿದ್ದಾರೆ. ಅವರ ಜೊತೆಯಲ್ಲಿ 7 ಜನ ಗೌರವಾನ್ವಿತ ಸನ್ಮಾನಿಸುವಂಥ ಕೆಲಸ ರಾಜ್ಯೋತ್ಸವ 2 ಕಾರ್ಯಕ್ರಮವನ್ನು ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಹಾಗಾಗಿ ಅವರು ಇದು ಆರಂಭ ಅಥವಾ ಕೊನೆಯೂ ಅಲ್ಲ. ತಿಂಗಳಿಗೆ 3-4 ಕಾರ್ಯಕ್ರಮ ಮಾಡ್ತಾನೆ ಇರ್ತಾರೆ. ನಿಮ್ಮನ್ನೆಲ್ಲ ಬರೋಕ್ಕೆ ಹೇಳಿದ್ದಾರೆ. ಉಳಿದಂತೆ ಎಲ್ಲ ಕಾರ್ಯಕ್ರಮಗಳು ನಾವು ಭಾಗಿಯಾಗ್ತೇವೆ. ಪತ್ರಿಕರ್ತರಿಗೂ ಒಂದು 4-5-6 ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತೆ. ಸರಿ ಸುದ್ದಿಯನ್ನು ಮುಟ್ಟಿಸ್ತಾರೆ. ಉಳಿದ ಕಾರ್ಯಕ್ರಮಗಳು ಅವರು ನಾವೆಲ್ಲ ಸೇರಿ ಮಾಡ್ತಾರೆ. ಇದೊಂದು ರೀತಿಯಲ್ಲಿ ಒಂದು ಕುಟುಂಬದ ಸೌಹಾರ್ದತೆ ಅವರೆಲ್ಲ ಇರೋದ್ರಿಂದಲೇ ನಮಗೆಲ್ಲ ಮಾರ್ಗದರ್ಶನ ಸಾಹಿತ್ಯ ಪರಿಸ್ಥಿತಿ ಆರಾಧನೆ. ಆಮೇಲೆ ನೇರವಾಗಿ ಮಾತಾಡೋಂಥದ್ದು ನಿಮಗೆ ಇಲ್ಲವೇ ಇಲ್ಲ. ಮಿನಿಸ್ಟ್ರಿಗೂ ಬಿಡೋದಿಲ್ಲ ಅಥವಾ ಜಡ್ಜ್ಗಳು ಬಿಡೋದಿಲ್ಲ, ರಾಜಕಾರಣಿಗಳು ಬಿಡೋದಿಲ್ಲ. ನೇರವಾಗಿ ಮಾತಾಡುವಂಥ ಸಮಾರಂಭ ವಿಶೇಷವಾಗಿ ನಡೆದಿದೆ. ನಿತ್ಯ ನಿರಂತರವಾಗಿ ಹೀಗೆ ನಡೆದಿ ನಾವು ಸದಾ ಅವ್ರ ಜೊತೆ ಇರ್ತೇವೆ ವರ್ಷ ಇನ್ನೂ ದೊಡ್ಡದಾಗಿ ಮಾಡಬೇಕಾಗಿತ್ತು. ಅರ್ಜೆಂಟ್ಗೆ ನಾವೊಂದು ಕಾರ್ಯಕ್ರಮನ ಹಮ್ಮಿಕೊಂಡು ಪ್ರತಿ ವರ್ಷ ನಾವು ರಾಜ್ಯೋತ್ಸವ ಮಾಡ್ತೀವಿ. ಹಾಗಾಗಿ ಈ ವರ್ಷ ರಾಜ್ಯೋತ್ಸವ ಜೊತೆ ಇದೊಂದು 20ನೇ ವರ್ಷದ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ಒಂದು 7 ಜನಿಗೆ, ಭಾಳ ಪ್ರಮುಖರಾದಂಥ 7 ಜನಿಗೆ ನಾವು ಇವತ್ತು ಸಂಧ್ಯಾ ಸುರಕ್ಷಾ ಟ್ರಸ್ಟ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದೀವಿ. ಕಾರ್ಯಕ್ರಮ ನಿಮ್ಮೆಲ್ಲರಿಂದ ತುಂಬ ಚೆನ್ನಾಗಿ ನಡೀತು, ಭಾಳ ಚೆನ್ನಾಗಾಯಿತು. ಸಮಾಜ ಸೇವೆ ಎಲ್ಲ ಮಾಡ್ಕೊಂಡು ಹೀಗೆ ಬರ್ತಾಯಿದ್ದೀವಿ. ಎಲ್ಲ ನಿಮ್ಮ ಸಹಕಾರದಿಂದ ಇನ್ನೂ ಚೆನ್ನಾಗಿ ಆಗಲಿ ಅನ್ನೋದೇ